ಕಾಂಗ್ರೆಸ್ನಲ್ಲಿ ಒಂದು ಢವಢವ ಅಂತೂ ಪ್ರತಿಯೊಬ್ಬರಲ್ಲೂ ಇದೆ. ನವೆಂಬರ್ನಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ. ನವೆಂಬರ್ನಲ್ಲಿ ಕೆಲವರ ಕೈಗೆ ಅಧಿಕಾರ ಸಿಗುತ್ತೆ, ಕೆಲವರ ಕೈಯಿಂದ ಅಧಿಕಾರ ಕಿತ್ಕೊಳ್ತಾರೆ ಅಂತ. ಈ ಬೆನ್ನಲ್ಲೇ ವಿಪರೀತ ಚಟುವಟಿಕೆಗಳು ಮೊದಲ ವಾರದಲ್ಲೇ ಸ್ಟಾರ್ಟ್ ಆಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ರಾಜಕೀಯ ಚಟುವಟಿಕೆ ಚುರುಕುಗೊಂಡಿರೋದ್ರ ಮಾಹಿತಿ ಇದು. ನಾಳೆ ದೆಹಲಿಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ತೆರಳುತ್ತಾರೆ. ಯಾರ್ಯಾರನ್ನು ಮೀಟ್ ಮಾಡ್ತಾರೆನೋ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆರನ್ನ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಮಾಡ್ತಾರೆ ಅನ್ನೋದ್ರ ಮಾಹಿತಿ ಇದೆ. ಸತೀಶ್ ಜಾರಕಿಹೊಳಿ ಜೊತೆಗೆ ಕೆಲ ಸಚಿವರು, ಮಾಜಿ ಶಾಸಕರು ಎಲ್ಲರೂ ಕೂಡ ಒಂದು ಟೀಮ್ ಆಗಿ ದೆಹಲಿಗೆ ಹೊರಟಿದ್ದಾರಂತೆ. ಗೋಕಾಕ್ನಲ್ಲಿ ಸದ್ಯಕ್ಕೆ ಕ್ಯೂರಿದ್ದಾರೆ. ಮೂರನೇ ಶಕ್ತಿಯ ಉದಯ ಆಗ್ತಾ ಇದೆಯಾ ಕಾಂಗ್ರೆಸ್ನಲ್ಲಿ ಗೊತ್ತಿಲ್ಲ. ಎರಡು ಶಕ್ತಿ, ಎರಡು ಪವರ್ ಸೆಂಟರ್ ಅಂತೂ ನಿಮಗೆ ಗೊತ್ತಿದೆ ಯಾವುದು ಅಂತ. ಮೂರನೇದೇನೋ ಶಕ್ತಿ ಉದಯ ಆಗ್ತಿದೆ ತೆರೆಮರೆಯಲ್ಲಿ ಅಂತೆಲ್ಲ ಹೇಳ್ತಿದ್ದಾರೆ. ಬಟ್ ಇಲ್ಲಿ ತನಕ ಈ ಕ್ಷಣದ ಅವರ ಹೇಳಿಕೆ ಮತ್ತು ಬೆಳವಣಿಗೆ ಪ್ರಕಾರ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡವರು ಸತೀಶ್ ಜಾರಕಿಹೊಳಿ ಅವರು. ಆಮೇಲೆ ಈ ಹಿಂದೆ ಕೂಡ ಅಷ್ಟೇ ಒಂದು ಗ್ರೂಪ್ ಮಾಡ್ಕೊಂಡು ನಾವು ಮೈಸೂರು ಪ್ರವಾಸ ಮಾಡ್ತೀವಿ, ನಾವು ದುಬೈ ಪ್ರವಾಸ ಮಾಡ್ತೀವಿ ಅಂತೆಲ್ಲ ಅವರು ಆವಾಗವಾಗ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ರು. ಆಮೇಲೆ ಅದನ್ನು ಸೆಟಲ್ ಡೌನ್ ಮಾಡಲಾಗ್ತಾ ಇತ್ತು. ಈಗಲೂ ಅಷ್ಟೇ ಕೆಲವರ ಜೊತೆಗೆ ಹೊರಟಿದ್ದಾರೆ. ಇವರೆಲ್ಲರದ್ದು ಉದ್ದೇಶ ಏನು ಅನ್ನೋದರ ಮೇಲೆ ಮತ್ತು ಕೇವಲ ಮಲ್ಲಿಕಾರ್ಜುನ್ ಖರ್ಗೆರನ್ನ ಮಾತ್ರ ಭೇಟಿಯಾಗಿ ವಾಪಸ್ ಬರ್ತಾರಾ ಅಥವಾ ಬೇರೆ ಬೇರೆ ನಾಯಕರನ್ನ ಭೇಟಿಯಾಗಿ ವಾಪಸ್ ಬರ್ತಾರಾ ಅನ್ನೋದು ನೋಡಬೇಕಾಗತ್ತೆ. ಸೊ ಅಜೆಂಡಾ ಏನು ಬೇಕಲ್ವಾ? ಯಾಕಂದರೆ ಎಲ್ಲರೂ ತಮ್ಮ ತಮ್ಮ ಸ್ಟ್ರೆಂತ್ ಮೇಲೆ ರಾಜಕೀಯ ಮಾಡ್ತಾರೆ. ರಾಜಕಾರಣಿಗಳು ಒಂದು ದೆಹಲಿಗೆ ಹೋಗ್ತಾರೆ, ಒಂದು ಭೇಟಿ ಆಗುತ್ತೆ ಅಂದರೆ ಅದರಲ್ಲಿ ಕೆಲ ಅಜೆಂಡಾಗಳಿರುತ್ತೆ. ಈಗೇನು ಅಜೆಂಡಾ? ಮತ್ತೆ ಮುನ್ನೆಲೆಗೆ ಬರುತ್ತಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ದಾಳವನ್ನ ಉರುಳಿಸುವ ಸಿದ್ಧತೆಯಲ್ಲಿ ಸಿಎಂ ಬಣ ಇದೆ. ನಾಯಕತ್ವ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದರೆ ಈ ಪಾನ್ನ ಮೂವ್ ಮಾಡೋದು, ಪ್ಲಾನ್ ಎ, ಪ್ಲಾನ್ ಬಿ ಅಂತೆಲ್ಲ ರೆಡಿ ಆಗಿದ್ದ ಹಾಗೆ ಕಾಣಿಸ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಮುಂಚೂಣಿಯಲ್ಲಿದ್ದಾರೆ. ಓಪನ್ ಆಗಿ ಹೇಳಿದ್ದಾರೆ, ನಾನು ಆಕಾಂಕ್ಷಿ, ನನಗೆ ಸ್ಥಾನಮಾನ ಕೊಟ್ಟರೆ ನನಗೆ ಸಚಿವ ಸ್ಥಾನನೇ ಬೇಡ, ಕೇವಲ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗಲಿ ಸಾಕು ಅಂತೆಲ್ಲ ಅವರು ಮಾತಾಡಿದ್ದಾರೆ. ಆಮೇಲೆ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, 2028ಕ್ಕೆ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ, ನಾನು ಮುಖ್ಯಮಂತ್ರಿ ಸ್ಥಾನವನ್ನು ಕ್ಲೇಮ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹೀಗಾಗಿ ಅದರ ಪೂರ್ವ ತಯಾರಿಯ ಇದು ಗೊತ್ತಿಲ್ಲ. ಒಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಕೊಡ್ತಿದ್ದಾರೆ. ನಿಮಗೆ ನೆನಪಿರ್ಬೋದು, ಡಿ ಕೆ ಶಿವಕುಮಾರ್ ಅಂತೂ ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲಾದರೂ ಖಾಸಗಿ ವಿಸಿಟು ಅಂತ ದೆಹಲಿಗೆ ಹೋಗಿ ಬರ್ತಿದ್ದಾರೆ. ದೆಹಲಿಯಲ್ಲಿ ರಾಜಕಾರಣ ಶಿಫ್ಟ್ ಆಗಿ ಬಹಳ ಟೈಮ್ ಆಗೋಗಿದೆ. ಸೊ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಇನ್ನೂ ಯಾರ್ಯಾರನ್ನ ಭೇಟಿ ಮಾಡ್ತಾರೆ, ಆ ಭೇಟಿಯಿಂದ ಸಿಗುವಂತಹ ರೆಸ್ಪಾನ್ಸ್ ಫ್ರೂಟ್ಫುಲ್ ಆಗಿರುತ್ತಾ ನೋಡಬೇಕಾಗತ್ತೆ. ಬಟ್ ಮುಂದಿನ 30 ದಿನಗಳು ರಾಜ್ಯ ರಾಜಕಾರಣದ ಪಾಲಿಗೆ ಅತ್ಯಂತ ಕ್ರೂಷಿಯಲ್ ಗಳಿಗೆ. ಒಬ್ಬೊಬ್ಬರ ಮೂಮೆಂಟ್ಸ್ ಕೂಡ ವಾಚ್ ಮಾಡಬೇಕಾಗತ್ತೆ. ಅದೇ ರೀತಿ ಸತೀಶ್ ಜಾರಕಿಹೊಳಿ ಇದ್ದಾರೆ.